ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ರಣಭೀಕರ ದಾಳಿ ಮುಂದುವರಿತಾ ಇದೆ. ಅಮೆರಿಕಾಗೆ ಬಿಗ್ ಶಾಕ್ ಕೊಟ್ಟಿದೆ ಇರಾನ್ ರಾಷ್ಟ್ರ. ಅಮೆರಿಕದ ಇಂಧನ ತುಂಬುವ 4 ಏರ್ ಕ್ರಾಫ್ಟ್ ಗಳನ್ನ ಧ್ವಂಸ ಮಾಡಿದೆ. ಯುಎಸ್ ವಾಯುಪಡೆಯ KC-135 ಟ್ಯಾಂಕರ್ ಏರ್ ಕ್ರಾಫ್ಟ್ ಅನ್ನ ಉಡೀಸ್ ಮಾಡೋದ್ರ ಮೂಲಕ ದೊಡ್ಡಣ್ಣನಿಗೆ ಇರಾನ್ ಶಾಕ್ ಕೊಟ್ಟಿದೆ. ನೋಡಿ, ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ರಣಭೀಕರ ದಾಳಿ ಮುಂದುವರಿತಾ ಇದೆ. ಅಮೆರಿಕಾಗೆ ಇರಾನ್ ರಾಷ್ಟ್ರ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಅಮೆರಿಕದ ಇಂಧನ ತುಂಬುವಂತಹ 4 ಏರ್ ಕ್ರಾಫ್ಟ್ ಗಳನ್ನ ಧ್ವಂಸ ಮಾಡಿದೆ ಇರಾನ್. ಯುಎಸ್ ವಾಯುಪಡೆಯ KC-135 ಟ್ಯಾಂಕರ್ ಏರ್ ಕ್ರಾಫ್ಟ್ ಅನ್ನ ಉಡೀಸ್ ಮಾಡೋದ್ರ ಮೂಲಕ ಅಮೆರಿಕಾಗೆ ಶಾಕ್ ಕೊಟ್ಟಿದೆ. ಸೌದಿ ಅರೇಬಿಯಾದ ಪ್ರಿನ್ಸ್ ಸುಲ್ತಾನ್ ಏರ್ ಬೇಸ್ ನಲ್ಲಿ ನಡೆದಿರುವಂತಹ ದಾಳಿ ಇದು. ಇರಾನ್ ದಾಳಿಗೆ ಅಮೆರಿಕದ 12ಕ್ಕೂ ಹೆಚ್ಚು ಸೈನಿಕರಿಗೆ ಗಾಯ ಆಗಿದೆ. ಇತ್ತ ಇರಾನ್ನ ಉಕ್ಕು ಸ್ಥಾವರದ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇದೆ. ಟೆಹರಾನ್ನ ಶಸ್ತ್ರಾಸ್ತ್ರ ಸಂಗ್ರಹದ ಮೇಲೆ ಅತಿ ಭೀಕರ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ದಾಳಿಗೆ ಇರಾನ್ನಿಂದಲೂ ಕೂಡ ಕೌಂಟರ್ ಅಟ್ಯಾಕ್ ಅಂದ್ರೆ ಪ್ರತಿ ದಾಳಿ ಮಾಡಲಾಗಿದೆ. ಟೆಲ್ ಅವೀವ್ ಮೇಲೆ ಕ್ಲಸ್ಟರ್ ಬಾಂಬ್ಗಳ ಸುರಿಮಳೆಯನ್ನ ಸುರಿಸಿದೆ. ಟೆಲ್ ಅವೀವ್ ಮೇಲೆ ಭೀಕರ ದಾಳಿಯನ್ನ ನಡೆಸಿ ಆ ಮೂಲಕ ಪ್ರತೀಕಾರವನ್ನ ತೀರಿಸಿಕೊಂಡಿದೆ ಇರಾನ್. ಒಂದು ಕಡೆ ಇರಾನು ಅಮೆರಿಕದ ವಾಯುನೆಲೆ ಏನಿದೆ ಅಲ್ಲಿ ದಾಳಿಯನ್ನು ನಡೆಸಿರೋದು. ಇತ್ತ ಇಸ್ರೇಲ್ ಕೂಡ ಇರಾನ್ ಮೇಲೆ ದಾಳಿ ಮಾಡಿದೆ. ಇರಾನ್ ಅದರ ಪ್ರತಿಯಾಗಿ ಟೆಲ್ ಅವೀವ್ ಮೇಲೆ ಕ್ಲಸ್ಟರ್ ಬಾಂಬ್ಗಳ ಸುರಿಮಳೆಯನ್ನ ಸುರಿಸಿದೆ. ಅಲ್ಲಿಗೆ ಸದ್ಯಕ್ಕಂತೂ ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡೀತಾ ಇರುವಂತಹ ಯುದ್ಧ ನಿಲ್ಲುವಂತಹ ಲಕ್ಷಣ ಇಲ್ಲ. ದಿನದಿಂದ ದಿನಕ್ಕೆ ತೀವ್ರತೆಯನ್ನ ಪಡ್ಕೊಳ್ತಾ ಇದೆ. ಇದೆಲ್ಲದರ ನಡುವೆ 10 ದಿನ ಕದನ ವಿರಾಮ ಘೋಷಿಸಿ ಅಮೆರಿಕ ಮತ್ತೆ ಬೆದರಿಕೆ ಹಾಕಿದೆ. ಇರಾನ್ ಭಯೋತ್ಪಾದನೆ ನಾಶಕ್ಕೆ ಇಂದು ರಾತ್ರಿಯೇ ತಕ್ಕ ಉತ್ತರ, ಇಂದು ರಾತ್ರಿಯೇ ರೋಮಾಂಚನಕಾರಿ ಘೋಷಣೆ ಅಂತ ಪೋಸ್ಟ್ ಹಾಕಿದ್ದಾರೆ. ವಿಚಿತ್ರ ವಿಡಿಯೋವನ್ನ ಪೋಸ್ಟ್ ಹಾಕಿದೆ ಶ್ವೇತಭವನ. ಇರಾನ್ ವಿರುದ್ಧ ಅತಿ ದೊಡ್ಡ ದಾಳಿಗೆ ಅಮೆರಿಕ ಸಜ್ಜಾಗಿದೆಯಾ? ಹಾಗಾದ್ರೆ ಇರಾನ್ 47 ವರ್ಷದಿಂದ ಬೆದರಿಕೆ ಹಾಕ್ತಾ ಬಂದಿದೆ. ಇನ್ನು ಮುಂದೆ ಇರಾನ್ಗೆ ಬೆದರಿಕೆ ಹಾಕೋದಕ್ಕೆ ಆಗೋದಿಲ್ಲ. ಯಾರ ಬಳಿ ಇಲ್ಲದ ಶಸ್ತ್ರಾಸ್ತ್ರಗಳು ಅಮೆರಿಕ ಬಳಿ ಇವೆ. ಯುಎಸ್ ವಿಶ್ವದ ಅತ್ಯಂತ ಶಕ್ತಿಶಾಲಿ ಮಿಲಿಟರಿ ಪಡೆ ಹೊಂದಿದೆ. ಇರಾನ್ಗೆ ಮತ್ತೆ ಖಡಕ್ ವಾರ್ನಿಂಗ್ ಅನ್ನ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ. ಈ ಮಧ್ಯೆ ಹರ್ಮೋಜ್ ಜಲಸಂಧಿಗೆ ಹೊಸ ಹೆಸರಿಟ್ಟಿದ್ದಾರೆ ಟ್ರಂಪ್. ಹರ್ಮೋಜ್ ಅಲ್ಲ, ಟ್ರಂಪ್ ಜಲಸಂಧಿ ಅಂತ ಟ್ರಂಪ್ ಅದನ್ನ ಕರೆದಿದ್ದಾರೆ. ಅದೊಂದು ಕಡೆ ಈಗ ಅಮೆರಿಕ ಏನು 10 ದಿನಗಳ ಕದನ ವಿರಾಮ ಘೋಷಿಸಿ ಅದರ ಬೆನ್ನಲ್ಲೇನೆ ಮತ್ತೆ ವಾರ್ನಿಂಗ್ ಅನ್ನ ಕೊಡ್ತಾ ಇರೋದು. ಇದೆಲ್ಲದರ ನಡುವೆ ಹರ್ಮೋಜ್ ಜಲಸಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಹೊಸ ಹೆಸರಿಟ್ಟಿದ್ದಾರೆ. ಹರ್ಮೋಜ್ ಅಲ್ಲ, ಅದು ಟ್ರಂಪ್ ಜಲಸಂಧಿ ಅಂತ ಟ್ರಂಪ್ ಹೇಳಿರೋದು. ಮತ್ತೊಂದು ಕಡೆ ಈ ಪೋಸ್ಟ್ ಇದೆಯಲ್ಲ, ಇವತ್ತು ರಾತ್ರಿ ಏನು ರೋಮಾಂಚನಕಾರಿ ಘೋಷಣೆ ಅಂತ, ಅದು ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣ ಆಗ್ತಾ ಇದೆ.